ಏನು ಬಿಡ್ತಾ ಇದ್ದೀರಿ ಈಗ? ಇದು ಪೊಟ್ಯಾಷ್ ಅಂಶ ಬಿಡ್ತಾ ಇದೆ. ಪೊಟ್ಯಾಷ್ ಅಂಶ ಅಂದರೆ ಕೆಮಿಕಲ್ಲ ಅಥವಾ ಏನಿದು? ಸಾವಯವ ಗೊಬ್ಬರ. ಸಾವಯವ ಹಣ್ಣು, ಬೆಲ್ಲ, ಹಾಂ ಪೊಟ್ಯಾಷ್ ಅಂಶ, ಹಾಂ. ಇದಕ್ಕೇನೇನು ಹಾಕಿದ್ದೀರಿ? ಬೆಲ್ಲ, ಬೆಲ್ಲ, ಜಾಲದಣ್ಣು, ಬೇಲ್ದಣ್ಣು, ಬೆಲ್ಲ, ಬೆಲ್ಲ, ಬಾಳೆ ಹೂವು, ಬೆಲ್ಲ, ಬಾಳೆ ಹೂವು, ಬೆಲ್ಲ, ಬೆಲ್ಲ, ಬಾಳೆ ದಿಂಡು, ಬೆಲ್ಲ, ಬಾಳೆ ದಿಂಡು, ಬೆಲ್ಲ, ಬಾಳೆ ಸಿಪ್ಪೆ ಹಣ್ಣು, ಬೆಲ್ಲ, ಬಾಳೆ ಸಿಪ್ಪೆ ಹಣ್ಣು, ಬೆಲ್ಲ, ಬರೀ ಎಣ್ಣೆ ಹಣ್ಣು, ಬೆಲ್ಲ, ಹಾಂ, ಹತ್ತಿ ಹಣ್ಣು, ಬೆಲ್ಲ, ಹತ್ತಿ ಹಣ್ಣು, ಬೆಲ್ಲ, ಹಾಲಣ್ಣು, ಬೆಲ್ಲ, ಹಾಲ್ದಣ್ಣು, ಬೆಲ್ಲ. 1 kg ಅಂದಿಬಾಡು ತೊಳಕ್ಕೆ, ಅಂದಿಬಾಡು ಬೆಲ್ಲ. ಹಾಂ. ಇವನ್ನೆಲ್ಲ ಎಷ್ಟು ದಿವಸ ಆಗಿದೆ ನೀನು ಹಾಕಿ? ಇದು 90 ದಿವಸ ಆಗಿದೆ. 90 ದಿವಸ ನೀನು ಏನು ಮಾಡಿದ್ಯಾ? ಕೊಳಸಿದ್ಯಾ? ಈಗ ಡ್ರಿಪ್ ಇದು ನೀರಲ್ಲಿ ಬಿಡ್ತಾವನು. ಕೊಳಸಿ ಈಗ ಹರಿ ನೀರಲ್ಲಿ ಬಿಡ್ತಾ ಇದೀಯಾ? ಇದರಲ್ಲಿ ಯಾವ್ಯಾವ ಅಂಶ ಸಿಗುತ್ತೆ ಅಂತ ನಿನ್ನ ಇದು? ಪೊಟ್ಯಾಷು, NPK, ಪೊಟ್ಯಾಸು, NPK, NPK ಅಂದರೆ ಸಾರಜನಕ, ರಂಜಕ, ಪೊಟ್ಯಾಸು ಇಷ್ಟು ಅಂಶ ಸಾವಯವದಲ್ಲಿ ಈಗ ಗೊಬ್ಬರ ಸಿಗುತ್ತೆ ಬೆಳೆಗೆ ಅಂತೇಳಿ ನೀವು ಈಗ ಈ ಡ್ರಿಪ್ಪು ಇದು ಮಾಡಿದ್ಯಾ? ಹರಿ ನೀರಲ್ಲಿ. ಈಗ ನೀವು ಪಟಕ್ಕೆ ಬಿಡ್ತಾ ಇದೆಯಾ? ಇದು ಎಷ್ಟು ಪ್ರಮಾಣ ಬಿಡ್ತಾ ಇದೆಯಾ ನೀನೀಗ? 4 ಗಂಟೆ ಸಮಾನ ಇದೆ. ಹಾಂ, 4 ಗಂಟೆ ಸಮಾನ ಎಲ್ಲ ಸೇರಿ. ಈಗ ಈಗ ಒಂದೊಂದು ಪಟಕ್ಕೆ ಎಷ್ಟು ಬಿಡ್ತೀಯಾ? ಎಷ್ಟು? ಒಂದೊಂದು ಪಟಕ್ಕೆ ಅರ್ಧ ಲೀಟ್ರ್ ಹಂಗೆ ಬಿಡ್ತೀವಿ. ಒಟ್ಟು ಎಷ್ಟು ಕುಂಟೆ ಇದು? 30 ಕುಂಟೆಗೆ ಬಿಡ್ತಾ ಇದೆಯಾ? ಇದರಿಂದ ಸಾವಯವ ಒಂದು ಕಲ್ಚರು, ಸಾವಯವದ ಒಂದು ಗೊಬ್ಬರದ ಮಿಶ್ರಣವನ್ನು ನೀವು ನೀರಿನಲ್ಲಿ ಬಿಡ್ತಾ ಇದ್ದೀರಾ. ಇದರಿಂದ ನಿನ್ನ ಅಭಿಪ್ರಾಯ ಏನು? ಇದು ಇದರಿಂದ ಯಾವ ಥರ ಆಗುತ್ತೆ ಅಂತ? ಹಾಂ, ಕೆಮಿಕಲ್ ಫರ್ಟಿಲೈಸರು ಹಾಕೋ ಅವಶ್ಯಕತೆ ಇಲ್ಲ. ಎರೆಹುಳ ವೃದ್ಧಿ ಆಗುತ್ತೆ. ಆಮೇಲೆ ಕೆಮಿಕಲ್ ಫರ್ಟಿಲೈಸರ್ ಹಾಕೋದ್ರಿಂದ ಆಗೋದ್ರ ಬದಲು ಇದೇ ಥರ ನಾವು ಸಾವಯವ ಕಲ್ಚರ್ ಮಾಡಿಕೊಂಡು ನಾವು ಬಿಡೋದ್ರಿಂದ ಈ ಕೆಮಿಕಲ್ ಫರ್ಟಿಲೈಸರ್ ಏನು ಕೊಡ್ತೀವಿ ಅದನ್ನು ನೀವು ಕೊಡ್ತಾ ಇದ್ದೀರಿ. ಈಗ ನೀವು ಯಾವುದೇ ರೀತಿ ಕೆಮಿಕಲ್ ಫರ್ಟಿಲೈಸರ್ ಬಳಸ್ತಾ ಇಲ್ಲ, ಈಗ ಬಳಸ್ತಾ ಇಲ್ಲ. ಬರೀ ನೀವು ಸಾವಯವ ಗೊಬ್ಬರದಲ್ಲೇ ಕಬ್ಬನ್ನು ಈ ಥರ ಮಾಡ್ತಾಯಿದ್ದೀರಿ. ಇದರಿಂದ ನಿಮಗೆ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತಾ? ಎರೆಹುಳ ಅಂಶ ಜಾಸ್ತಿ ಆಗಿರೋದ್ರಿಂದ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ. ಈ ಭೂಮಿಯ ಫಲವತ್ತತೆ ಜಾಸ್ತಿ ಆಗೋದ್ರಿಂದ ನಿಮಗೆ ಬೆಳೆಗೆ ಇಳುವರಿ ಜಾಸ್ತಿ ಆಗುತ್ತೆ ಅಂತ ನಿನ್ನ ಒಂದು ಅಭಿಪ್ರಾಯ. ಇದುವರೆಗೆ ಎಷ್ಟು ಸರಿ ಈ ಥರ ಬಿಟ್ಟಿದ್ದೀರಾ? ಇದುವರೆಗೆ 4 ಬಾರಿ ಈ ಥರ ನೀವು ಕಲ್ಚರನ್ನು ಈ ಭೂಮಿಗೆ ಕೊಡ್ತಾ ಇದ್ದೀರಿ. ಅದೇ ಬೇರೆ ಬೇರೆ ಈ ಥರ ಮಾಡಿ ಕೊಡ್ತಾ ಇದ್ದೀರಿ. ಯಾವುದೇ ರೀತಿ ಇದುವರೆಗೆ ನೀವು ಕೆಮಿಕಲ್ ಗೊಬ್ಬರನ ಬಳಸ್ತೇನೆ ಈ ಥರ ನೀವು ಸಾವಯವ ಕಲ್ಚರ್ನ ಮಾಡಿಕೊಂಡು ಭೂಮಿಗೆ ಕೊಡ್ತಾ ಇದ್ದೀರಿ. ಇದರಿಂದ ನಿಮ್ಮ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ನಿಮ್ಮ ಅಭಿಪ್ರಾಯ. ಈಗ ಇದು ಎಷ್ಟು ತಿಂಗಳು ಕಬ್ಬು? 8.5 9 ತಿಂಗಳು ಕಬ್ಬು. ಈಗ ಸುಮಾರು ಒಂದೊಂದು ಜೊಲ್ಲೆಯಲ್ಲಿ ಎಷ್ಟು ಗಿಣ್ಣಿದೆ ಈಗ? ಈಗ ಆಲ್ರೆಡಿ 30 ಗಿಣ್ಣಿದೆಯಾ? 38 ಗಿಣ್ಣಿದೆ. ತೆಂಡೆ ಇದರಿಂದ ಜಾಸ್ತಿ ತೆಂಡೆ ಹೊಡೆಯೋ ಸಾಧ್ಯತೆ ಇದೆಯಾ? ತೆಂಡೆ ಹೊಡೆದಿರ್ತದ? ಮರಿ ಸಂಖ್ಯೆ ಜಾಸ್ತಿ ಇದೆ ಇದರಿಂದ. ಅಂದರೆ ಈ ಥರ ಬಳಸೋದ್ರಿಂದ ಎಲ್ಲ ರೈತರಿಗೂ ಕೂಡ ನೀವು ಏನೀಗ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ. ಈಗಿನ ಕೊಟ್ಟೆ ಗೊಬ್ಬರ ಅಲಭ್ಯತೆ ಇರೋದ್ರಿಂದ ಸಿಗೋದ್ರಿಂದ, ತಿಪ್ಪೆ ಗೊಬ್ಬರ ಇಲ್ಲದೆ ಇರೋದ್ರಿಂದ ಈ ಥರ ಒಂದು ಸಾವಯವ ಕಲ್ಚರನ್ನು ಮಾಡಿಕೊಂಡು ಬಳಸೋದ್ರಿಂದ ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡ್ಬೋದು. ಅಂದರೆ ಕೆಮಿಕಲ್ ಫರ್ಟಿಲೈಸರ್ಸನ್ನ ಜಾಸ್ತಿನೇ ಕೆಮಿಕಲ್ ಹಾಕದೇ ಇದನ್ನು ಬೆಳೆಸ್ಬೋದು.
ಕೆಮಿಕಲ್ ಹಾಕಿ ಬೆಳೆಯೋದಕ್ಕಿಂತ ಅಧಿಕ ಇಳುವರಿ ನೀವು ಪಡಿಬೇಕು ಅಂತ ನಿಮ್ಮ ಉದ್ದೇಶ ಇದೆಯಾ? ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟು ಇಳುವರಿ ಬರುತ್ತೆ ಅಂದ್ಕೊಂಡಿದ್ದೀರಿ ನಿಮ್ಮ ಕಾಲಕ್ಕೆ? 60 ಟನ್ ಆಗ್ಬೇಕು ನನ್ನ ಈಗ 30 ಕುಂಟೆಗೆ 60 ಟನ್ನು ಅಂದರೆ ಅಲ್ಲಿಗೆ ಕುಂಟೆಗೆ 2 ಟನ್ನಷ್ಟು ನಮಗೆ ಇಳುವರಿ ಸಿಗುತ್ತೆ ಅಂತ ನೀನು ಅಂದ್ಕೊಂಡಿದ್ದೀರಾ? ನೀನು ಈಗ ಯಾರು 60 ಟನ್ ಆಗುತ್ತೆ ಅಂತ ನಿಮ್ಮ ಒಂದು ನಂಬಿಕೆ ಇದೆ. ಸರಿ ಇದೇ ಥರ ಬೇರೆ ರೈತರಿಗೂ ಕೂಡ ನೀವು ಹೇಳಿ ತೋರಿಸಿ ಮಾಡಿ ಸರ್. ಹಾಂ ಸರಿ ಹಾಂ ಸರಿ ಓಕೆ. ನಿಮ್ಮ ಹೆಸರೇನೇನ್ರಿ? BT ಶಿವರಾಮಯ್ಯ, ಬೆಳತೂರು ವಿಲೇಜು, ಬೆಸಗರಹಳ್ಳಿ ಸೆಕ್ಷನ್ನು, ಬೆಸಗರಹಳ್ಳಿ ಡಿವಿಷನ್ನು.